ವೆಲ್ ಗೈಸ್, ಐ ಆಮ್ ರೆಡಿ ಫಾರ್ ಚರ್ಚ್ಗೆ ಹೋಗಿ ರೆಡಿ ಆಗಿದ್ದೀನಿ. ಟೈಮ್ 6 ಗಂಟೆನೇ ಆಗೋಯ್ತು. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನ ಮಾಡಿ ಹೋಗೋದಕ್ಕೆ. ಕತ್ಲಾಗೋದಕ್ಕೆ ಸ್ಟಾರ್ಟ್ ಆಗೋಗಿದೆ. ಆದರೆ ಲೈಟ್ಸ್ ಎಲ್ಲ ಕಲರ್ಫುಲ್ ಆಗಿದೆ ರೋಡ್ ಮಾತ್ರ. ಯಾವ ಲ್ಯಾಂಗ್ವೇಜಲ್ಲಿ ಪ್ರೇಯರ್ ಮಾಡ್ತಾರೆ ಅಂತ ಹಾಕಿದರೆ ಲಾಸ್ಟಲ್ಲಿ ಕಾಣ್ತಿದೆಯಾ 5 ಗಂಟೆ ಮಾತ್ರ ಕನ್ನಡ. ಬೇರೆ ಬೇರೆ ಸ್ಟೇಟ್ಗಳಿಂದ ಇಲ್ಲಿ ಬರೋದ್ರಿಂದ ಎಲ್ಲ ಸ್ಟೇಟ್ ಲ್ಯಾಂಗ್ವೇಜ್ಗಳಲ್ಲೂ ಆ ಒಂದು ಪ್ರೇಯರ್ಸ್ ಅನ್ನೋದನ್ನ ಇಟ್ಟಿದ್ದಾರೆ. ಬ್ಯೂಟಿ ಆಫ್ ವೇಲಾಂಗಣಿ ಫುಲ್ಲು ಗ್ಲೋ ಆಗ್ತದೆ. ಸೊ ಹಂಗೆ ಇದ್ರ ಆಪೋಸಿಟ್ ನೋಡಿದ್ರೆ ಅಂತ ಇದೆಯೋ, ಇಲ್ಲಿಂದನೇ ಎಷ್ಟು ದೊಡ್ಡದಾಗಿದೆ ಅಂದರೆ ಹತ್ರ ಹೋದ್ಮೇಲೆ ಇನ್ನು ಎಷ್ಟು ದೊಡ್ಡದಾಗಿರುತ್ತೆ. ಸೆಕ್ಕೆ ಕಿತ್ಕೊಂಡ್ಬರ್ತಾ ಇದೆ ಈ ಟೈಮಲ್ಲಿ ಅಂದರೆ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಹೀಟ್ ಇರುತ್ತೆ ಅಂತ. ಲಾಸ್ಟ್ ಟೈಮ್ ಬಂದಾಗ ಈ ಥರ ಇರಲಿಲ್ಲ. ಈ ಚರ್ಚೆಲ್ಲ ಹೊಸದಾಗಿ ರೆನೋವೇಟ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲೇ ಹೊಸ ಚರ್ಚು ಇದೆ, ಹಳೆ ಚರ್ಚು ಇದೆ. ಕಂಪ್ಲೀಟಾಗಿ ಶೂಟ್ ಮಾಡಿ ಕಂಪ್ಲೀಟ್ ಮಾಸಲ್ಲಿ ಕುತ್ಕೊಂಡು ನಮಗೆಲ್ಲ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಮಾಡಿ ತೋರಿಸ್ತೀನಿ. ಅದೇ ಕ್ಯಾನ್ಸಲ್ ಇರೋದು. ಆ ಹುಡುಗಿ ನೋಡ್ತಾ ನಗ್ತಾ ಹೋಗ್ತೈತೆ. ಫುಲ್ ಆ ಕಡೆ ಮತ್ತು ಈ ಕಡೆ ಎಲ್ಲ ಹೊಸದಾಗಿ ಎಂಟ್ರೆನ್ಸ್ ಮಾಡಿದ್ದಾರೆ. ಸೊ ಹಾಯ್, ಬಂದಿರೋರು ಆಲ್ಮೋಸ್ಟ್ ಎಲ್ಲರೂ ಕ್ಯಾಥೋಲಿಕ್ಸ್. ಆ್ಯಂಡ್ ಸ್ವಲ್ಪ ಜನ 10% ರೇಂಜಿಗೆ ಮಾತ್ರ ಟೂರಿಸ್ಟ್ ಬಂದಿರೋದು. ಔಟ್ ಆಫ್ ಸ್ಟೇಟಿಂದ ತುಂಬ ಜನ ಬಂದಿದ್ದಾರೆ. ಆ್ಯಂಡ್ ಬೇರೆ ಬೇರೆ ಕಂಟ್ರಿಯಿಂದನೂ ಬಂದಿದ್ದಾರೆ. ನಾವು ಸೈಡಿಂದ ಆಚೆ ಬಂದ್ವಿ, ಎಂಟ್ರೆನ್ಸ್ ಎಲ್ಲಿಂದ ಬಂದ್ಬಿಟ್ಟು. ಆ್ಯಕ್ಚುಲಿ ಅಲ್ಲಿ ಮೇಲೆ ಹೋಗ್ಬಿಟ್ಟು ಏನಿದೆ ಅಂತ ನೋಡಿಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಈಗ ಏನಿದೆ ಅಂತ. ಸಕ್ಕತ್ತಾಗಿದೆ ಅಲ್ವಾ? ಮೇಲ್ಗಡೆ ಸಕ್ಕತ್ತಾಗಿದೆ. ಸಿ ಗೈಸ್, ಕಾಣಿಸ್ತಾ ಇದೆಯಾ? ಇವಾಗ ಮಂಡಿಗಳು ಹಾಕೊಂಡು ಹೋಗ್ತಾರೆ ನೋಡಿ. ಸ್ಟ್ಯಾಚು ನೆಕ್ಸ್ಟ್ ಲೆವೆಲ್. ಸೇಮ್ ಆ್ಯಸ್ ಇಟ್ ಈಸ್. ಕೆಲವಡೆ ಹೆಂಗಿದೆ ಅದೇ ಥರ ಮಾಡಿದ್ದಾರೆ. ಸಿ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಒಂದು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಒಂದು 6 years ಆಗುತ್ತೆ. 6 year ಆಗಿದೆ ನಾನು ಇಲ್ಲಿ ಬಂದು. 6 year ಆದಮೇಲೆ ಬರ್ತಾಯಿದ್ದೀನಿ. 5 to 6 years ತುಂಬ ವಿಷಯಗಳು ಅಪ್ಡೇಟ್ ಆಗೋಗ್ಬಿಟ್ಟಿದೆ. ಹೊಸ ಚರ್ಚ್ ಕಟ್ಟಿದ್ದಾರೆ, ರೂಲ್ಸ್ ಎಲ್ಲ ಚೇಂಜ್ ಆಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ. ನೈಟಲ್ಲಿ ಬ್ಯಾಕ್ ಸೈಡಿಂದ ನೋಡೋದಕ್ಕೆ ಬಂದಿದ್ದು ಅಲ್ಲಿಂದನೇ ಟರ್ನಿಂಗ್ ಎಲ್ಲ ಕಾಣ್ತಿದೆ. ಸೊ ಅಲ್ಲಿಂದನೇ ಬಂದಿದ್ದು ನಾವು. ಆ್ಯಕ್ಚುಲಿ ಅದು ಬ್ಯಾಕ್ ಗೇಟು, ಇದು ಆ್ಯಕ್ಚುಲಿ ಫ್ರಂಟ್ ಗೇಟು. ಬಿಕಾಸ್ ಹಿಂಗೆ ಸ್ಟ್ರೈಟ್ ಒಂದೇ ಲೈನಲ್ಲಿ ಹೋದರೆ ಬೀಚ್ ಸ್ಟ್ರೀಟ್ ಸಿಗುತ್ತೆ. ಆ ಸ್ಟ್ರೀಟಿಂದ ಹಂಗೆ ಡೈರೆಕ್ಟ್ ಬೀಚ್ ಸಿಗುತ್ತೆ. ಬೀಚಿಂದ ನೋಡಿದ್ರೆ ಡೈರೆಕ್ಟ್ ಟೆಂಪಲ್ ಕಾಣುತ್ತಲ್ಲ, ಅದು ಈ ಪ್ಲೇಸು. ಓಕೆನಾ? ಸೊ ಇದರಿಂದ ಕಡೆನೇ ಕ್ಯಾಂಡಲ್ ಹಚ್ಚುವಂಥ ಒಂದು ಪ್ಲೇಸು. ಓಕೆನಾ? ಸೊ ಯಾರೆಲ್ಲ ಬೇಡ್ಕೊಂಡು ಕ್ಯಾಂಡಲ್ ಹಚ್ಬೇಕು ಅಂತ ಇರ್ತಾರೋ, ಇಷ್ಟು ಕ್ಯಾಂಡಲ್ ಹಚ್ತೀನಿ ಅಂತ ಹೇಳಿ ಬೇಡ್ಕೊಂಡಿರ್ತಾರೆ. ಸೊ ಕ್ಯಾಂಡಲ್ ಹಚ್ಚುವಂಥ ಪ್ಲೇಸ್ ಇದು. ತೋರಿಸ್ತೀನಿ, ನಾನು ಕ್ಯಾಂಡಲ್ ಹಚ್ಚಬೇಕು, ತೋರಿಸ್ತೀನಿ. ಸರ್ ಕ್ಯಾಂಡಲ್ ಏನು? ಕ್ಯಾಂಡಲ್ ಒಂದು ಇದು ಕ್ಯಾಂಡಲ್ಸ್ ಎಲ್ಲ ಪರ್ಚೇಸ್ ಮಾಡೋದು ಗೈಸ್. ಫೈನಲಿ ವೇಲಾಂಗಣಿ ಮಾತೆ ನಾನು ನೋಡ್ತಾ ಇದ್ದೀನಿ ಈಗ.
ಆ್ಯಂಡ್ ತುಂಬ ಅಂದರೆ ತುಂಬ ವಿಷಯಗಳು ಅಪ್ಡೇಟ್ ಮಾಡಿದ್ದಾರೆ. ಎಲ್ಲ ಹುಡುಗಿರು ಇರೋ ಕಡೆ ನಾನು ಇರೋರು ಹುಡುಗರು ಸಿ ಆ ಕಡೆ ಒಂದು ಈ ಕಡೆ ಒಂದು. ನಾನು ಊಟ ಮಾಡಿ ಮುಗಿಸಿದ್ದು ಮಧ್ಯಾಹ್ನ. ಹೋಗ್ಬಿಟ್ಟು ಬೀಚಲ್ಲಿ ಆಟ ಆಡಿ ಬಾಡಿಗೆ ಎನರ್ಜಿ ಇಲ್ದಂಗೆ ಆಗ್ಬಿಡೈತೆ. ಈ ಚರ್ಚು ಅಷ್ಟೇ, ಇದನ್ನು ನಾನು ಇದಕ್ಕೆ ಮುಂಚೆ ನೋಡೇ ಇಲ್ಲ. ಬಡಿ ಕಟ್ಬಿಟ್ಟಿದ್ದಾರೆ, ಅದು ಡಿಸೈನಾಗಿ ರೌಂಡ್ ಶೇಪ್ನಲ್ಲಿ ಕಟ್ಟಿದ್ದಾರೆ. ನೋಡೋಕ್ಕೆ ಸಡನ್ನಾಗಿ ನೋಡೋದಕ್ಕೆ ಕೇಕ್ ಥರ ಇದೆ. ಕೇಕ್ ಇದ್ದಂಗಿಲ್ಲ. ಎಷ್ಟು ಅನಿಸ್ತೈತೋ, ಇಲ್ಲಿಂದ ಮಂಡಿಗಾಲ ಹಾಕಿ ನಡೀತಾ ಇದ್ದಾರೆ ಚಿಕ್ಕ ಮಕ್ಕಳು ಸೇರಿ. ಇಲ್ಲಿಂದ ಆ ಚರ್ಚ್ವರೆಗೂ ಹೋಗ್ಬೇಕು. ಈ ಪಾಯಿಂಟಿಂದಾನೆ ಸ್ಟಾರ್ಟ್ ಮಾಡೋದು, ನಾವೇನು ಮಾಡ್ಕೊಂಡಿದ್ದೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಈ ಥರ ಮಂಡಿಗಾಲ ಹಾಕಿ ನಡೆಯೋದು. ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಹತ್ತತ್ರ ಅರ್ಧ ಕಿಲೋಮೀಟ್ರ್ ಇದೆ. ಅರ್ಧ ಕಿಲೋಮೀಟ್ರ್ ಮಂಡಿಗಾಲ ಹಾಕೊಂಡು ನಡ್ಕೊಂಬರೋದು ಅನ್ನೋದು ಈಸಿ ಅದು. ಬಟ್ ಇವರೆಲ್ಲರೂ ಮಾಡ್ತಾವ್ರೆ, ಕಂಪ್ಲೀಟ್ ಮಾಡಿದವರು ಆಲ್ರೆಡಿ ಮುಂದೆ ಇದ್ದಾರೆ. ಚರ್ಚ್ ಹತ್ರನೇ ಬಂದ್ಬಿಡಿ ನಾವು. ಇದೇ ಡೆಡ್ಲೈನ್ ಬಂತು ನೋಡಿ. ಆಲ್ಮೋಸ್ಟ್ ಇಷ್ಟು ಜನ ಕಂಪ್ಲೀಟ್ ಮಾಡ್ಕೊಂಡು ಡೆಡ್ಲೈನ್ವರೆಗೂ ಬಂದಿದ್ದಾರೆ. ಸೊ ಈ ಆರ್ಚನೆ ಎಂಡ್ಲೈನ್. ಆ್ಯಕ್ಚುಲಿ ಇದೇನೇ ಹಳೆ ಚರ್ಚ್, ರಿಯಲ್ ವೇದಾಂಗಣಿ ಚರ್ಚ್ ಇದೆ. ನೋಡ್ರಿ ಜನ ಆಗ್ತಾ ಬರ್ತಾ ಇದ್ದಾರೆ. ಕಾಣಿಸ್ತಾ ಇದೆ. ಇವಾಗ ಆ್ಯಕ್ಚುಲಿ ನಾನು ಮಾಡಿರೋ ಪಾಪ ಎಲ್ಲ ಹೊರಟೋಯ್ತು. ದೇವರ ತೀರ್ಥ ನಮ್ಮ ಬಿದ್ದ ತಕ್ಷಣ. ಸೊ ಇದನ್ನು ನಾವು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀವಿ. ತುಂಬ ಟೈಮ್ ಆಗಿದೆ. ಫುಲ್ಲು ಎನರ್ಜಿ ಡೌನ್ ಆಗಿ ಹೋಗ್ಬಿಟ್ಟಿದೆ. ಫುಲ್ಲು ಟೈರ್ಡ್ ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಎನರ್ಜಿ ಲೆವೆಲ್ ಫುಲ್ಲು ಲೋ ಆಗಿಬಿಟ್ಟಿದೆ. ಏನು ಸಿಗೋರು ತಿನ್ನಬೇಕು ಅನ್ನೋ ರೇಂಜಿಗಿದೆ ಕ್ರೇವಿಂಗ್ಸ್. ನಾನು ಈ ಥರ ತಗೊಳ್ಳೋಣ ಬೇಡ್ಕೊಳ್ಳೋಣ ಅಂತ ಇದ್ದೀನಿ. ಈ ಥರ ಒಂದು ವಿಷಯನ ಮಾಡೋದಕ್ಕೆ ನೆನೆಸ್ಕೊಂಡ್ರೆ ಮಂಡಿ ಚುಮ ಅಂತೈತೆ. ಒಂದು ಸ್ನ್ಯಾಕ್ಸ್ ಅಂಗಡಿ ತಂದ್ಬಿಡ್ತಾನೆ. ಆಗ್ತಿರೋ ಟೈರ್ಡ್ಗೆ ಬರ್ತಿರೋ ಸ್ವೆಟ್ಟಿಗೆ ಒಂದು ಬೆಸ್ಟ್ ಆಪ್ಷನ್. ತೊಗೊಂಡು ಅದು ಇದು ಅಂತ ತಿನ್ನೋ ಆಪ್ಷನ್ ಇತ್ತು, ಬಟ್ ಈ ಟೈಮಿಗೆ ಇದೆ ಬೆಸ್ಟು. ಸ್ಟ್ಯಾಚು ಹತ್ರ ಹೋಗ್ಬೇಕು, ಬಟ್ ಬಾಡಿಲಿ ಎನರ್ಜಿನೇ ಇಲ್ಲ. ಏನು ಮಾಡೋದು? ಫಸ್ಟು ಹೋಗಿ ಊಟ ಮಾಡಿ. ಚಪಾತಿ ಕೂಡ ಏನೋ ಕೊಡಿ. ಚಪಾತಿ ಚಿಕನ್ ಕುರ್ಮಾ ಐತೆ, ಪರೋಟ ಚಿಕನ್ ಕುರ್ಮಾನ, ದೋಸೆ ಸಾಂಬಾರ್ ಚಟ್ನಿ, ಪರೋಟ ಚಿಕನ್ ಕುರ್ಮಾ, ಪರೋಟ ಕುರ್ಮಾನ. ಇವಾಗಿನೂ ಜಸ್ಟ್ ರೂಮಿಗೆ ಬಂದು ಲೈಟಾಗಿ ಫ್ರೆಶ್ ಅಪ್ ಆಗಿ ಕೂತ್ಕೊಂಡೆಲ್ಲ ನಿಂತ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲ ತುಂಬ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದು ಡೇ 1 ಈ ಸೀರೀಸ್ನಲ್ಲಿ. ಟೋಟಲ್ ಇನ್ನೂ 3 ವಿಡಿಯೋ ಬರುತ್ತೆ. ಡೇ 3ವರೆಗೂ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. I will see you next video. Until then, bye. Love you. Take care. Rahul.